ಹೊರಗಡೆ ಮಾತಾಡಿ ನಮ್ಮನ್ನ ಅವಮಾನ ಮಾಡಬೇಡಿ ಪ್ಲೀಸ್ ಸರ್. ತೊಂದರೆ ಕೊಟ್ರೆ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗತ್ತೆ. ಸೈಲೆಂಟ್ ಆಗಿರ್ಬೇಕು. ಎಷ್ಟೊತ್ತ ಬೇಡಿ ಹಾಕೋದು? ಸರ್ ನಿಮ್ದಮ್ಮಯ್ಯ ಅಂತೀನಿ ಸರ್. ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ದಾರೆ ಸರ್. ನಮ್ಮ ಯಜಮಾನ್ರಿಗೆ ಹಾಕ್ಸಿರೋ ಕೋಳನ ತೆಗಿಸ್ಬಿಡಿ ಸರ್ ಪ್ಲೀಸ್ ಸರ್. ಇಲ್ಲಮ್ಮ, ಅಪರಾಧಿಗೆ ಕೋಳ ಹಾಕ್ತೆ ಹಾರ ಹಾಕೊಂಡು ಕರ್ಕೊಂಡು ಹೋಗ್ತಾಗತ್ತೇನಮ್ಮ. ಇನ್ಸ್ಪೆಕ್ಟರ್, ಆರೋಪ ಸಾಬೀತಾಗೋವರೆಗೂ ಅವ್ರ ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಇಂಥವೆಲ್ಲ ನೋಡ್ಕೊಂಡೆ ಅಮ್ಮ ನಾನು ಇಲ್ಲಿ ಬಂದಿರೋದು. ಮುಖ ನೋಡಿದ್ರೆ ಹೇಳ್ಬಿಡ್ತೀನಿ ಏನು ಎಂತವ್ರು ಅಂತ. ಮಂಜುಳವ್ರೆ, ಏನ್ರಿ ಹಿಂಗಾಗೋಯ್ತು? ನಮ್ಮ ಏರಿಯಾಗೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡೋದು ಅಂದ್ರೆ ಎಷ್ಟು ಅವಮಾನ ಅಲ್ವಾ? ಮಾನ ಮರ್ಯಾದೆಯಿಂದ ಬದುಕ್ತಿರೋ ಜನ ನಾವು. ನಮ್ಮ ಮನೆಗಳ ಮಧ್ಯೆ ಈ ತರದೊಂದ್ ಮನೆ ಇದ್ರೆ ನಮ್ಮ ಮಕ್ಳು ಏನ್ ಬುದ್ಧಿ ಕಲಿತಾರೋ ಏನೋ. ಕರ್ಕೊಂಡೋಗೋದೇನೋ ಕರ್ಕೊಂಡ್ ಹೋಗ್ತಿದ್ದಾರೆ, ಇಡೀ ಮನೆನೇ ಖಾಲಿ ಮಾಡಿಸ್ಕೊಂಡ್ ಕರ್ಕೊಂಡೋಗಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದಿತ್ತು. ಜನ ನನ್ನ ಹೊಗಳಿದ್ರು ಇಷ್ಟೆಲ್ಲ ಖುಷಿ ಆಗ್ತಾ ಇರ್ತದ. ಇಲ್ಲ ಮನೆಯವ್ರು ಕುಗೀತಿದ್ರೆ ಆಹಾ ಮಜಾನೇ ಬೇರೆ. ಏಯ್ ಕರ್ಕೊಂಡ್ ನಡೆಯ, ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ. ಕರ್ಕೊಂಬರ್ರಿ ಸರ್. ನೀವ್ ಹೀಗೆಲ್ಲ ಅರೆಸ್ಟ್ ಮಾಡೋ ಹೋಗಿಲ್ಲ. ನಿಮ್ ಹತ್ರ ವಾರೆಂಟ್ ಇದ್ಯಾ? ವಾರೆಂಟ್ ಇಲ್ದೆ ಹೇಗೆ ಅರೆಸ್ಟ್ ಮಾಡ್ತೀರಾ? ಈಗ ಯಾಕೆ ತಡ ಮಾಡ್ತಿದ್ದಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀರಾ ಅಜ್ಜಿ? ನಂಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಈ ವಿಷಯ ಅರ್ಥ ಆಗೋದಿಲ್ಲ, ಆದ್ರೆ ನನಗೆ ಆ ವಿಷಯ ಒಂದ್ಬಿಟ್ಟು ಬೇರೆ ಯಾವ್ದೋ ಅರ್ಥ ಆಗ್ತಿಲ್ಲ. ಅದೇನು ಅಂತ ಬಿಡಿಸಿ ಹೇಳಿದ್ರೆ ನಾನು ಅರ್ಥ ಮಾಡ್ಕೋತೀನಿ. ಹೇಳಿ ಅಜ್ಜಿ. ಮನೇಲಾಗಿರೋ ಅವಾಂತರದ ಬಗ್ಗೆ ನಿನಗ್ ಗೊತ್ತಿಲ್ವಾ ದುರ್ಗಾ? ಆಗಿರೋದೇನು ಚಿಕ್ಕ ವಿಷಯ ಅಲ್ವಲ್ಲ. ಗೊತ್ತಿದೆ ಅಜ್ಜಿ, ಗೊತ್ತಿದೆ. ಮರೆಯುವಂತ ವಿಷಯ ಅಲ್ವಲ್ಲ ಅದು. ಆ ಘಟನೆ ನಡೆದಾಗ್ಲಿಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಈ ಮನೇಲಿ ಲೀಲಾ ಅವ್ರು ಇಲ್ವಲ್ಲ ಅನ್ನೋ ನೋವು ತುಂಬಾ ಕಾಡ್ತಾ ಇದೆ. ನನಗ್ ನಂಬಿಕೆ ಇಲ್ಲ. ಬರೀ ನಿನ್ ಮಾತಲ್ಲ, ನನಗೆ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ. ರಾಮ್ ಲೀಲಾನ ಈ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದ, ಆದ್ರೆ ಲೀಲಾ ಕಡೆ ಪಕ್ಷ ನನ್ನ ನೋಡಕ್ಕೂ ಬರ್ಲಿಲ್ಲ. ನಾನೇ ಕರೆಯೋಣ ಅಂತ ಕಾಲ್ ಮಾಡಿದ್ರು ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಂಗೆ ಏನ್ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ. ಅಬ್ಬಾ, ಈ ವಿಷಯನ ನಾನೆಲ್ಲೋ ನಾನೇ ಇದಕ್ಕೆಲ್ಲ ಕಾರಣ ಅಂತ ಇವ್ರಿಗೆ ಗೊತ್ತಾಗೋಗಿದೇನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅಜ್ಜಿ ಸಮಾಧಾನಕ್ಕೋಸ್ಕರನಾದ್ರೂ ಏನಾದ್ರೂ ಹೇಳ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಜ್ಜಿ, ನೀವ್ ತಲೆ ಕೆಡ್ಸ್ಕೋಬೇಡಿ. ಲೀಲಾ ಅವ್ರ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಏನಂತೆ? ನಾವಿದೀವಲ್ವಾ, ಏಜೆ ಸೊಸೆಯಾಗಿ ನಾನೇ ನೇರವಾಗಿ ಲೀಲಾ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ನಿಮ್ಮ ಆಸೆನ ನೆರವೇರಿಸ್ತೀನಿ. ಆದ್ರೆ
ಯಾವುದೇ ಕಾರಣಕ್ಕೂ ನೀವು ದುಡುಕಿ ಅಲ್ಲಿಗೆ ಹೋಗೋ ನಿರ್ಧಾರ ಮಾತ್ರ ತಗೋಬೇಡಿ. ಯಾಕೆಂದ್ರೆ ನಿಮಗ್ ಗೊತ್ತಿಲ್ಲ ಅಜ್ಜಿ, ಈಗ ಅಲ್ಲಿ ಸಂದರ್ಭ ಸರಿಯಾಗಿಲ್ಲ. ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ಎಲ್ಲಿ ಆಗ್ಬಾರ್ದಾಗ್ಬಿಡುತ್ತೋ ಅಂತ ನಮಗ್ ಭಯ. ನಾನಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಆಯ್ತಮ್ಮ, ಆದಷ್ಟು ಬೇಗ ನನ್ನ ಸೊಸೆ ಈ ಮನೆಗೆ ಬರ್ಬೇಕು, ಅಷ್ಟೇ ನನಗ್ ಬೇಕಾಗಿರೋದು. ಸರಿ ಅಜ್ಜಿ, ಎಲ್ಲ ಸರಿ ಹೋಗುತ್ತೆ. ನಾನಿದ್ದೀನಲ್ವಾ. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗೋ ಹಾಗಿಲ್ಲ, ಸರಿನಾ? ಸರಿ. ನಿಮ್ ನಂಬರ್ನ ಬ್ಲಾಕ್ ಲಿಸ್ಟಿಗೆ ಹಾಕಿದ್ರು ಪದೇ ಪದೇ ನಂಗೆ ಫೋನ್ ಮಾಡಕ್ ಟ್ರೈ ಮಾಡ್ತಿದ್ದೀರಲ್ಲ. ನಾನ್ ಫೋನ್ ಮಾಡಿದಾಗ ನೀವ್ ರಿಸೀವ್ ಮಾಡ್ಲಿಲ್ಲ. ನಿಮ್ ನಂಬರ್ನ ನನ್ ಬ್ಲಾಕ್ ಲಿಸ್ಟ್ ಇಂದ ತೆಗಿಯೋದಿರ್ಲಿ. ನಿಮ್ ಹೆಸರನ್ನ ನನ್ನ ಫೋನ್ ನೋಡಕ್ಕೂ ಇಷ್ಟ ಇಲ್ಲ ನಂಗೆ. ಮೊದ್ಲು ಡಿಲೀಟ್ ಮಾಡ್ತೀನಿ. ಲೀಲಾ, ಈಜಿ ಫೋನ್ ಮಾಡ್ತಿದ್ದಾರೆ. ಅಮ್ಮ, ಇನ್ಮೇಲೆ ಇವ್ರ ಮನೆ ಸವಾಸ ನನಗ್ ಬೇಡ. ಲೀಲಾ, ಅವ್ರು ನಿನ್ಗೂ ಫೋನ್ ಮಾಡಿ ನನ್ಗೂ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಏನೋ ವಿಷಯ ಇರ್ಬೇಕು ಕಣೆ. ಅದೇನು ಅಂತ ಕೇಳು. ಅಮ್ಮ, ನಿನ್ ಸಂಕಟ ನನಗ್ ಅರ್ಥ ಆಗುತ್ತೆ. ನಿನ್ ಗಂಡಂಗ ಅವಮಾನ ಆಗಿರೋದು ನಿನ್ ಅಳಿಯನಿಂದ, ನಿನ್ ಮಗಳಿಗೆ ಅವಮಾನ ಆಗಿರೋದು ನಿನ್ ಅಳಿಯನಿಂದ. ನೀನ್ ಇಷ್ಟೆಲ್ಲಾ ನೋವು ಅನ್ಭವಿಸ್ತಿದ್ರು ಅಳಿಯನ್ ಫೋನ್ ಬಂತು ಅಂತ ಓಡ್ ಬಂದೆ. ಮುಂದೆ ನಿನ್ ಮಗಳ ಜೀವನ ಏನಾಗುತ್ತೆ ಅನ್ನೋ ಭಯಕ್ಕೆ ಅಲ್ವಾ? ನಾನ್ ತಾನೇ ಏನಮ್ಮ ಮಾಡ್ಲಿ? ನಾವು ಸ್ವಲ್ಪ ಅನುಕೂಲವಾಗಿದ್ದಿದ್ರೆ ನನ್ ಮಗಳ ಗಂಡನ ಮನೆಯಿಂದ ಬಂದ್ಲ, ಹೇಗೋ ಇರ್ತಾಳೆ, ಅವಳ ಜೀವನಕ್ಕೆ ಏನು ತೊಂದರೆ ಇಲ್ಲ ಅಂತ ಧೈರ್ಯವಾಗಿರ್ತಿದ್ದೆ. ನಮ್ದೇ ಏನೇ ತಪ್ಪಿದ್ರು ಅದನ್ನ ಒಂದಷ್ಟು ದುಡ್ಡು ಕೊಟ್ಟು ಮುಚ್ಚಬಹುದಿತ್ತು. ಆದ್ರೆ ಈಗ ದೊಡ್ಡ ಮಗಳು ಮನೆ ಬಿಟ್ಟು ಬಂದಿದ್ದಾಳೆ. ಅಕ್ಕಪಕ್ಕದವರು ನಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನನ್ ಗಂಡ ನಡೆದನ್ನೇ ನೆನೆಸ್ಕೊಂಡು ಅಳ್ತಾ ಕೂತಿದ್ದಾನೆ. ಇದ್ರ ಮಧ್ಯೆ ರೇವತಿ ಮದ್ವೆ ಹೇಗಪ್ಪ ಮಾಡೋದು ಅಂತ ಭಯ ಆಗ್ತಿದೆ ಕಣೆ. ಈ ಕಡೆ ಗಂಡನ್ ನೋಡ್ಲಾ, ರೇವತಿನ್ ನೋಡ್ಲಾ, ಅಳಿಯನ್ ನೋಡ್ಲಾ, ಇಲ್ಲ ನಮ್ಗೋಸ್ಕರ ಮನೆ ಬಿಟ್ಟು ಬಂದಿರೋ ನಿನ್ನ ನೋಡಿ ನೋವು ಪಡ್ಲ? ನಂಗೆ ಏನು ಅರ್ಥ ಆಗ್ತಿಲ್ಲ ಲೀಲಾ. ಅಮ್ಮ, ನೀನೇನು ಹೆದರ್ಕೋಬೇಡಮ್ಮ. ಮನುಷ್ಯತ್ವ ಇಲ್ದೇ ಇರೋ ಆ ಮನೆಯಲ್ಲಿ ನನ್ ಜೀವನ ನಡ್ಸಲ್ಲ. ನಮ್ಮ ಮನೆಯಲ್ಲಿ ನನ್ ಹೆತ್ತೋರ್ ಜೊತೆ, ನನ್ ಒಡ ಹುಟ್ಟೋರ್ ಜೊತೆ ಇರ್ತೀನಿ. ನಿಮ್ಗೆಲ್ಲ ನೆರಳಾಗಿರ್ತೀನಿ ಅಮ್ಮ. ಯೋಚನೆ ಮಾಡ್ಬೇಡಮ್ಮ, ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ರಾಮ್, ಇಲ್ಲ. ಲೀಲಾ ಚಿಕ್ಕ ಮಗು ಹಾಗೆ, ಅವಳ ಕೋಪ ಹೆಚ್ಚೋತ್ ನಿಲ್ಲಲ್ಲ. ಆದ್ರೆ ಈ ಸತಿ ಅವಳಿಗೆ ಯಾಕೋ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾವತ್ತೂ ಅವಳು ಹೀಗ್ ಮಾಡ್ದವಳೆ ಅಲ್ಲ. ನನ್ಗೆ ಯಾಕೋ ಲೀಲಾ ಈ ಮನೆಗೆ ವಾಪಸ್ ಬರೋದೇ ಇಲ್ಲ ಅನ್ನಿಸ್ತಾ ಇದೆ. ಬಡ್ದಿರೋ ಈ ಮನೇಲಿ ನನ್ ಕೈಲಿರಕ್ ಆಗ್ತಿಲ್ಲ ರಾಮ. ಪ್ರಾಣನೇ ಹೋಗ್ತಿದೆ ಅನಿಸ್ತಿದೆ. ರೀ, ನಡೆದದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ತುಂಬಾ ಯೋಚನೆ ಮಾಡಿದ್ರೆ ತಲೆನಲ್ಲಿ ಬಿಳಿ ಕೂದಲು ಬಂದ್ಬಿಡುತ್ತೆ.
ಆಮೇಲೆ ನೀವು ವಾರಕ್ಕೊಂದ್ಸಲ ಟೈಮ್ ಮಾಡ್ಕೋಬೇಕು. ಇಲ್ಲ ಕಣೆ, ಕೆಲಸ ಮಾಡದಿದ್ರೆ ತಲೆಗೆ ಏನೇನೋ ಯೋಚನೆ ಬರುತ್ತೆ ಕಣೆ. ಅದಕ್ಕೆ ಕೆಲಸ ಮಾಡ್ತಾ ಇರೋದೇ ಒಳ್ಳೇದು. ಹೋಗ್ಬರ್ತೀನಿ. ವೆರಿ ಗುಡ್ ಬಾಯ್. ಅಮ್ಮ, ಅಪ್ಪಂಗೆ ಸೂಪರ್ ಆಗಿ ದೃಷ್ಟಿ ತೆಗಿ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಆ ಪಕ್ಕದ ಮನೆ ಕುಳ್ಳಿ ಮಂಜುಳನ್ ಕಣ್ಣು, ಶ್ರುತಿ ಕಣ್ಣು, ಯಾರ ಕಣ್ಣು ನನ್ ಗಂಡನ ಮೇಲೆ ಬೀಳ್ದೆ ಇರ್ಲಪ್ಪ. ತೂ ಮಾಡಿ ಎಷ್ಟೋ ವರ್ಷಗಳ ಹಿಂದೆ ಅನ್ನಲ್ಲೇ. ಇವಾಗ ಅನ್ರಿ. ಓಕೆನಾ? ನೀವ್ ಹೀಗೆ ನಗ್ತಿದ್ರೆ ನಮಗೂ ಖುಷಿ ರೀ. ಹೋಗ್ ಬನ್ನಿ. ನಾ ಬರ್ತೀನಿ. ಅಪ್ಪ ಹುಷಾರು. ಹಾ, ಹುಷಾರ್ರಿ. ಬಾಯ್. ಕುರಿಯರ ಕೊಡಪ್ಪ. ಕೊರಿಯರ ಏನ್ರಿ ಅದು? ಇರೇ ನೋಡ್ತೀನಿ. ಯಾರು ದುಡ್ಡೇನಾದ್ರು ಕಳ್ಸಿದಾರಾ? ಹಾ. ಈಗ ತೆಗಿರಿ. ಆಕ್ಚುಲಿ ರಿಟೈರ್ ಆಗೋ ಮುಂಚೆ ನಂಗೊಂದು ಪ್ರಮೋಷನ್ ಪೆಂಡಿಂಗ್ ಇತ್ತು ಬ್ಯಾಂಕಿಂದ. ಅದನ್ನೇ ಕಳ್ಸಿದಾರ ಏನೋ. ಪ್ರಮೋಷನ್ ರೀ, ಪ್ರಮೋಷನ್ ಆಗ್ತಿದ್ ಹಾಗೆ ನನ್ಗೊಂದು $1,00,000 ಮಾಡಿಸ್ಕೊಡ್ಬೇಕು. ಆ ಮೂಲೆ ಮನೆ ಒನೆಸ ಇದ್ದಾಳಲ್ಲ, ಅವಳು ತರಕಾರಿ ತರಕ್ಕೆ ನೈಟಿ ಹಾಕೊಂಡ್ ಬರ್ತಾಳೆ. ಅದ್ರ ಮೇಲೆ $1,00,000 ಹಾಕೊಂಡ್ ಬರ್ತಾಳೆ ರೀ. ನಾನು ಕೊಡ್ತೀನಿ ನೋಡಿ ಅವಳಿಗೆ ಚಮಕ್ಕು. ನಾನು $1,00,000 ಹಾಕೊಂಡ್ ಬರ್ತೀನಿ. ಪ್ರಮೋಷನ್ ಆಗಿದ ತಕ್ಷಣ ಅದನ್ನ ಮಾಡಿಸ್ಕೊಟ್ಬಿಡಿ ಪ್ಲೀಸ್. ಅಯ್ಯೋ, ಅಪ್ಪ 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 ಅಮ್ಮ, ನೀರ್ ತಗೊಂಡ. ಅಪ್ಪ 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 ಏನಾಯ್ತಪ್ಪ? ಅಪ್ಪ ಮೆಲ್ಲಕ್ಕೆ. ಕೌಸಲ್ಯ, ಹೇಳ್ರಿ. ಲೀಲಾ, ಆ ದೇವ್ರು ನಮಗೆ ಯಾಕಮ್ಮ ಹೀಗ್ ಮಾಡ್ತಾನೆ? ಎಲ್ಲ ಮುಳುಗೋಯ್ತಲ್ಲಮ್ಮ, ಎಲ್ಲ ಮುಳುಗೋಯ್ತು. ಇನ್ನು ನನ್ನ ಸಂಸಾರ ನಾನು ಹೇಗ್ ನೋಡ್ಕೊಂಡೆ? ನನ್ನ ಮಕ್ಕಳನ್ನ ಹೇಗ್ ನೋಡ್ಕೊಂಡೆ? ರಿಟೈರ್ ಆದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಒಂದು ದೊಡ್ಡ ಪಟ್ಟಿನೇ ಮಾಡ್ಕೊಂಡಿದ್ದೆ. ಆದ್ರೆ ನನ್ನ ಬ್ಯಾಂಕ್ನವರು ನನ್ನನ್ನ ಕೆಲ್ಸಕ್ಕೆ ಬರಬೇಡ ಅಂತ ಲೆಟರ್ ಕಳಿಸಿದ್ದಾರಲ್ಲಮ್ಮ. ಈಗ ನಾನೇನ್ ಮಾಡ್ಲಿ? ಎಲ್ಲಿಗೂ ಹೋಗ್ಲಿ? ಅಪ್ಪ, ಟೈಪ್ ಮಾಡಕ್ ಬರುತ್ತೆ ಅಂತ ಬಾಯಿಗೆ ಬಂದಂಗ್ ಟೈಪ್ ಮಾಡಿ ಕಳ್ಸಿದಾರಪ್ಪ. ಹಾಗಂತ ನಾವ್ ಸುಮ್ನೆ ಕೂರಕ್ಕಾಗತ್ತಾ? ಎಲ್ಲಿದೆ ನಿನ್ ಫೋನು? ತಗೊಳಪ್ಪ, ನಿಮ್ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡು. ಬ್ಯಾಂಕ್ ಲಾಸ್ ಆಗಿ ಮುಚ್ಚಿದೆ ಅಂದ್ರೆ ಅದೊಂಥರ ಅರ್ಥ. ನಿನ್ನೊಬ್ಬನ ಕೆಲ್ಸನ ತೆಗ್ದಿದಾರೆ ಅಂದ್ರೆ ಏನಪ್ಪ ಕಾರಣ? ತಗೋ, ಫೋನ್ ಮಾಡು. ಹೌದು ರೀ, ನಿಮ್ಮನ್ನ ಹೇಗ್ರೆ ತೆಗಿತಾರೆ? ಎಲ್ಲೋ ಅಡ್ರೆಸ್ ಟೈಪಿಂಗ್ ಮಿಸ್ ಆಗಿ ಕಳಿಸಿದಾರೆ ಅನ್ಸುತ್ತೆ. ಫೋನ್ ಮಾಡಿ ಕೇಳಿ. ಹಲೋ ಸರ್. ಸರ್, ಒಂದ್ ನಿಮಿಷ ಸರ್. ನನ್ನ ಮಾತು ಕೇಳಿ ಸರ್. ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್, ಒಂದೇ ನಿಮಿಷ ಕೇಳಿಸ್ಬಿಟ್ಟು ಸರ್, ನಿಮ್ ಕೈ ಮುಗಿತೀನಿ ಸರ್. ನಾ ತಪ್ಪು ಮಾಡಿಲ್ಲ ಸರ್.
ಏನಂದ್ರಪ್ಪ? ಕೆಲ್ಸದಿಂದ ತೆಗ್ದಿದ್ದು ಯಾಕಂತೆ? ಕಾರಣ ಕೇಳದೆ ಇದ್ರೇನೆ ಚೆನ್ನಾಗಿರ್ತಿತ್ತು. ಲೀಲಾ, ಇಲ್ಲ ತಾನೆ, ಮತ್ತ್ಯಾಕ್ ಭಯ? ಅಕ್ಕ, ಅವಳು ಒಂದ್ ವೇಳೆ ಯಾರ್ ಮಾಡ್ಸಿದ್ದು ಅಂತ ಹೇಳ್ದೆ ಇದ್ರು ಅಷ್ಟೇನೆ ನಮ್ಗೆ ಪ್ರಾಬ್ಲಮ್ಮು. ಅವಳು ಹೇಳಲಿಲ್ಲ ಅಂದ್ರೆ ನಮಗ್ ಪ್ರಾಬ್ಲಮ್. ಯಾಕೆ? ಹೇಗೆ? ಏಜೆ ಅವಳನ್ನ ಲೀಲಾ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ಅವ್ರು ಲೀಲಾ ಮನೆ ಕರ್ಕೊಂಡು ಹೋದ್ರೆ ಆ ಹೆಂಗಸಿನ ಕೈಲಿ ಮನೆಯವ್ರಿಗೆಲ್ಲ ಸಾರಿ ಕೇಳಿಸ್ತಾರೆ. ಹಾಗೇನಾದ್ರೂ ಅವಳು ಸಾರಿ ಕೇಳಿದ್ರೆ ಲೀಲಂಗೆ ಏಜೆ ಮೇಲಿರೋ ಕೋಪ ಈ ತರ ಕರ್ಗೋಗುತ್ತೆ. ಆಮೇಲೆ ಲೀಲಾ ವಾಪಸ್ ಮನೆಗ್ ಬರ್ತಾಳೆ. ಅವಾಗ ನಮ್ಗೆಲ್ಲ ಪ್ರಾಬ್ಲಮ್ ಅಲ್ವಾ ಅಕ್ಕ? ನೀನೇ ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ ಅಂದ್ಮೇಲೆ ಇನ್ನು ನಾನ್ ದುರ್ಗಾ ಅದಕ್ಕೂ ಮೇಲೆ ಯೋಚನೆ ಮಾಡಿರಲ್ವಾ? ಆ ಹೆಂಗಸು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಏಜೆ ಹತ್ರ ನಿಮ್ ಹತ್ರ ಆಶ್ರಯ ಪಡಿತೀನಿ ಅಂತ ಹೇಳಿರ್ಬೋದು, ನಿಮ್ ಮಾತೆಲ್ಲ ಕೇಳ್ತೀನಿ ಅಂತಾನು ಹೇಳಿರ್ಬೋದು. ಆದ್ರೆ ಇವತ್ತು ಅದ್ಯಾವುದು ಸಾಧ್ಯ ಇಲ್ಲ ಅಂತ ಅವಳಗ್ ಗೊತ್ತಾಗಿರತ್ತೆ. ಅಂದ್ರೆ ನೀವ್ ಅದೇನ್ ಹೇಳ್ತಿದ್ರು ನನ್ಗದ ಅರ್ಥನೇ ಆಗ್ತಿಲ್ಲ. ಆ ಹುಡುಗಿ ಕಾಣಿಸ್ಕೋತಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಾನೇ. ಮುಂದೆ ಯಾವತ್ತಾದ್ರೂ ಆ ಹುಡುಗಿ ಕಾಣಿಸ್ಕೋತಾಳೆ ಅಂದ್ರೂ ಅದಕ್ಕೂ ಕಾರಣ ನಾನೇ. ಯಾಕೆಂದ್ರೆ ಇದೆಲ್ಲ ಅದಕ್ಕೂ ಗ್ರಾವಿಟೇಷನಲ್ ಫೋರ್ಸ್ ನಾನು. ಒಳಗ್ ಬರ್ಬೇಡಿ. ಈಗ ಹೋಗಿ ಅಂತ ಹೇಳಿದೀನಿ. ಇನ್ನು ಇಲ್ಲೇ ಇದ್ರೆ ಮುಂದಕ್ಕೆ ಹೋಗಿ ಅಂತ ಹೇಳ್ಬೇಕಾಗತ್ತೆ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ನಿನ್ನ ಕೆಲವೊಮ್ಮೆ ನಾ ಭೇಟಿಯಾದೆ ಎನ್ನುವ ಖುಷಿ ನನಗೆ, ನೋವಲ್ಲೂ ಕೊನೆಗೆ ನೀ ಕಾಮನವಿಲ್ಲೋ, ನಾ ಬೇಲಿಯ ಕೋಲು, ನಾ ತಲುಪಲು ನಿನ್ನ ಸಾಧ್ಯವೇ ಹೇಳು. ನೀನ್ ಬಿಟ್ಟು ನನಗ್ ಬದುಕಿರೋದಿಕ್ಕಾಗಲ್ಲ ರೇವತಿ. ನನಗ್ ನೀನ್ ಬೇಕು ರೇವತಿ. ಹೇಳು ರೇವತಿ, ಹೇಳು. ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಿನ್ ಪ್ರೀತಿ ಕಾಣಿಸ್ತಾ ಇಲ್ವಾ? ಹೇಳು ರೇವತಿ. ಆ ರೇವತಿ, ಇಡೀ ಜಗತ್ಗೆ ನಮ್ ಪ್ರೀತಿ ಎಷ್ಟು ಸತ್ಯವಾದ್ದು ಅಂತ ಪ್ರೂವ್ ಮಾಡೋಣ. ಆ ರೇವತಿ.
ಆರತಿ ಆರೋಗಿದೆ ಅಂದರೆ ಯಾರಿಗೂ ಏನೋ ಕಾದಿದೆ. ಪದೇ ಪದೇ ನೋಡ್ಬಾರ್ದು ಅಂತಾನೆ ಅನ್ಕೋತೀನಿ ಕೌಸಲ್ಯ. ಇಡೀ ಜೀವನ ದುಡಿದು ಉಳಿಸಿದ ದುಡ್ಡನ್ನ ಹೇಗ್ ಖರ್ಚು ಮಾಡೋದು ಅಂತ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ನಲ್ಲ, ಆ ಕನಸುಗಳು ನಿತ್ಯ ಮಾಡಕ್ ಬಿಡ್ತಾ ಇಲ್ಲ. ಅಪ್ಪ, ನಾನು ಆಗ್ಲೇ ಹೇಳಿಲ್ವಾ, ಈ ಪುಸ್ತಕ ಬಿಡು, ಇನ್ನೊಂದು ಪುಸ್ತಕ ತಗೊಂಡು ಅದ್ರಲ್ಲಿ ನಿನ್ ಆಸೆ ಕನ್ಸುಗಳನ್ನ ಬರಿ, ನಾನು ಅದನ್ನ ಈಡೇರಿಸ್ತೀನಿ. ಈಗ ಮಗಳ ಕೈಯಲ್ಲಿ ದುಡಿಸ್ಕೊಂಡು ತಿನ್ನೋಷ್ಟು ದುರ್ಗತಿ ನನಗಿನ್ನೂ ಬಂದಿಲ್ಲ ಮರಿ. ಇಷ್ಟು ವರ್ಷ ಪ್ರಾಮಾಣಿಕವಾಗಿ ನಿಯತ್ತಾಗಿ ದುಡ್ದಿದ್ದೀನಲ್ಲ, ನನ್ನಂಥವನ್ ಬಗ್ಗೆ ಯಾರೋ ಹೇಳಿದ್ರು ಅಂತ ನಡತೆ ಸರಿ ಇಲ್ಲ ಅಂತ ನಂಬಿಬಿಟ್ರಲ್ಲ, ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ, ನೀನ್ ಹೀಗೆ ಯೋಚನೆ ಮಾಡದೆ ತಪ್ಪು. ನಿನ್ನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋ ಜನರಿಗೋಸ್ಕರ ನೀನ್ ನ್ಯಾಯವಾಗಿ ದುಡ್ದಿದ್ದಲ್ಲ, ಅವರಿಂದ ನಿಂಗ್ ಮುಕ್ತಿ ಸಿಕ್ತು ಅಂತ ನೀನ್ ಖುಷಿ ಪಡ್ಬೇಕಪ್ಪ. ಏನೋ ಯೋಚನೆ ಮಾಡ್ತಿದೀಯಾ? ಲೀಲಾನ್ ಒಳಗ್ ಕರ್ಕೊಂಡ್ ಬಂದ್ಬಿಟ್ಯಾ? ದೇವ್ರೆ, ನಿನಗ್ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತಿಲ್ವಲ್ಲಾರ? ಸರಿ, ಮತ್ತೆ ಅವಳನ್ನ ಹೊರಗೆ ಕಳ್ಸಿ ನಾನೇ ಒಳಗ್ ಕರ್ಕೊಂಡ್ ಬರ್ತೀನಿ. ಬಾಮ ದುರ್ಗಾ. ಅಮ್ಮ, ಲೀಲಾ ಬಂದಿಲ್ಲ. ಓ, ಈ ಮಾತ್ ಕೇಳಕ್ಕ ನಾನು ಇಷ್ಟೊತ್ತು ಕಾದಿದ್ದು. ನೀ ನನಗ್ ಮಾತ್ ಕೊಟ್ಟಿದ್ದೆ ತಾನೆ, ನಾಳೆ ಅವಳನ್ನ ಕರ್ಕೊಂಡ್ ಬರ್ತೀನಿ, ಬಂದೇ ಬರ್ತಾಳೆ ಅಂತ. ಯಾಕೋ ಕರ್ಕೊಂಡ್ ಬರ್ಲಿಲ್ಲ ಅವಳನ್ನ? ಹೇಳೋ, ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಹೇಳಿ ಏಜೆ, ಏನಾಯ್ತು? ಲೀಲಾನ್ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಆದ್ರೆ ಅವಳಿಗ ಯಾರ ಮಾತು ಕೇಳೋ ಸ್ಥಿತಿಲಿಲ್ಲ. ಏಜೆ, ಲೀಲಾ ಅವರು ಕೋಪದಲ್ಲಿ ಏನಾದ್ರೂ ಮಾತಾಡಿ ನಿಮಗೆ ಅವಮಾನ. ನಿಮ್ ಸೈಲೆನ್ಸೇ ಮಾತಾಡ್ತಾ ಇದೆ. ನಿಮಗ್ ಅವಮಾನ ಆದ್ರೆ ನಮಗ್ ಅವಮಾನ ಆದ ಹಾಗೆ. ನೀವಲ್ಲಿ ಯಾಕೆ ಹೋಗಿದ್ರಿ ಏಜೆ? ನಿಮಗ್ ನೋವಾದ್ರೆ ನಮ್ಗೆ ಯಾರಿಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಲೀಲಾ ಅವರು ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡಿರ್ತಾರೆ ಅನ್ಸುತ್ತೆ. ಅವ್ರಿಗೆಲ್ಲ ಗೊತ್ತಿದ್ದು ಯಾಕೆ ಈ ತರ ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ? ಇಲ್ಲ ದುರ್ಗಾ, ಇದ್ರಲ್ಲಿ ಲೀಲಾದೇನೂ ತಪ್ಪಿಲ್ಲ. ಲೀಲನ್ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ನಾನು ಕರೆದ ತಕ್ಷಣ ಬಂದ್ಬಿಡ್ತಿದ್ಲು ಅನ್ಸುತ್ತೆ. ಆದ್ರೆ ನಾಲ್ ಹೋಗಿ ಮಾತಾಡಿದಾಗ ಒಂದು ಕ್ಷಣ ಲೀಲಾನು ನಂತರನೇ ಅನ್ನಿಸ್ಬಿಟ್ಲು. ಅಂದ್ರೆ ಯಾವ ಸ್ವಾರ್ಥನೂ ಇಲ್ಲದೆ ಅವ್ರ ಮನೆ ಮರ್ಯಾದೆ ಬಗ್ಗೆ, ಮನೆಯವ್ರ ಖುಷಿ ಬಗ್ಗೆ ಯೋಚನೆ ಮಾಡೋ ತರ ಬಿಹೇವ್ ಮಾಡಿದ್ಲು. ಆಕ್ಚುಯಲ್ ಟ್ರೂತ್ ಅವ್ರಿಗೆ ನೋವಾಗಿದೆ, ಅದು ನನಗೆ ಅರ್ಥ ಆಗುತ್ತೆ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಮಾನ ಮರ್ಯಾದೆ ಕಳ್ಕೊಂಡು ಕಣ್ಣೀರನ್ನ ಆರಿಸ್ಕೊಂಡು ಕುಡಿತಿದ್ದೀವಿ. ಅಷ್ಟು ಕಷ್ಟಪಟ್ಟು ಜೀವನ ಮಾಡುವಾಗ ಶಕುನ ಅಪಶಕುನ ಎಲ್ಲ
ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು ಹೇಳಿ? ಕೋಪದಲ್ಲಿ ಎಲ್ರೂ ಮಾತಾಡ್ತಾರೆ. ನಿಮಗ್ ಬಾಯ್ ಕೊಡೋ ಶಕ್ತಿ ನನ್ಗಿಲ್ಲಮ್ಮ. ಅವತ್ ಫಂಕ್ಷನ್ ಅಲ್ಲಿ ನನ್ ಮಗ ನಡ್ಕೊಂಡಿದ್ ರೀತಿ ತಪ್ಪೇನೆ, ಆದ್ರೆ ಅದಕ್ಕೆ ಬೇರೆನೆ ಕಾರಣ ಇದೆ. ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ನನ್ ಮಗನ ಹತ್ರನೇ ಮಾತಾಡ್ಬೇಕು. ಆದ್ರೆ ಅವನೇ ನಿಮ್ಮನೆ ಹತ್ರ ಬಂದಿದ್ರು ನೀವು ಅವನ್ ಹೇಳೋದನ್ನ ಕೇಳಿಸ್ಕೊಳ್ದೆ ಹಾಗೆ ಕಳಿಸ್ಬಿಟ್ರಿ. ಅದಕ್ಕೆ ನಾನೇ ನನ್ನ ಸೊಸೆ ಹತ್ರ ಮಾತಾಡಿ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಎಲ್ಲಿ ಲೀಲಾ? ನೋಡಿ ಅಮ್ಮ, ಅವತ್ತು ಮುಲಾಜಿಲ್ದೆ ನಿಮ್ಮೆಲ್ಲರ ಎದುರಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮತ್ತೆ ನೀವೆಲ್ಲ ಬಂದು ಹೋಗೋದು, ಅವಳನ್ನ ಕರೆಯೋದು ನಮ್ಗಿಷ್ಟ ಆಗಲ್ಲ. ಅಷ್ಟೇ ಅಲ್ಲ, ನಾವಂತೂ ನಮ್ಮ ಮಗಳನ್ನ ನಿಮ್ ಮನೆಗೆ ಕಳ್ಸಲ್ಲ. ಅಲ್ಲಮ್ಮ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ. ಸಂಸಾರ ಆದ್ಮೇಲೆ ಮನಸ್ತಾಪನೂ ಇದ್ದೇ ಇರುತ್ತೆ. ಅಷ್ಟಕ್ಕೆ ತವ್ರು ಸೇರ್ಕೊಂಡ್ಬಿಟ್ರೆ ಜೀವನ ನಡ್ಸೋದು ಹೇಗೆ? ನನ್ ಸೊಸೆನ ಹೇಗ್ ಕಳ್ಸಲ್ಲ ಅಂತೀರಾ? ನಾನೇ ಲೀಲಾ ಹತ್ರ ಮಾತಾಡಿ ಅವಳನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಲೀಲಾ, ನನ್ ವಯಸ್ಸಿಗೆ ಬೆಲೆ ಕೊಟ್ಟು 2 ನಿಮಿಷ ಕೊಟ್ರೆ ನಾನು ಲೀಲಾ ಹತ್ರ ಮಾತಾಡ್ಕೊಂಡು ಹೊರಟೋಗ್ತೀನಿ. ಇಲ್ಲ, ನನಗ್ ಲೀಲಾ ಹತ್ರ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ನಿಮ್ಗನ್ಸಿದ್ರೆ ಹೇಳ್ಬಿಡಿ, ಹೊರಟೋಗ್ತೀನಿ. ಅಂದ್ರೆ ಅಷ್ಟು ಸ್ಪೀಡಾಗಿ ಹೋಗೋ ಬಾಣ ಬಿಟ್ಟಿದ್ದೀರಾ ಅಕ್ಕ? ಬಾಣ ಹಿಡ್ಕೊಂಡ್ ಬಂದಿದ್ದೀನಿ, ಅದನ್ನ ಬಿಡೋದು ಈಗ. ದುರ್ಗಾ, ಲೀಲಾ ಮನೆಗೆ ಹೋಯ್ತಿಯಲ್ಲ, ಏನಾಯ್ತು? ಏನಂದ್ಲು? ಬರ್ತಾನಂತ? ದುರ್ಗಾ ನಿನ್ನನ್ನೇ ಕೇಳ್ತಾ ಇರೋದು. ಏನಂದ್ಲು? ಎಜೆ, ಅದು ಹೇಳು ದುರ್ಗಾ, ಏನಾಯ್ತು? ಎಜೆ, ಹೇಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ದುರ್ಗಾ, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ಎಜೆ, ನಿಮ್ ಮನ್ಸಿಗೆ ನೋವಾಗುತ್ತೆ ಅಂತ ಹೇಳಕ್ ಒದ್ದಾಡ್ತಾ ಇದ್ದೀನಿ. ಆದ್ರೆ ನೀವಿಷ್ಟು ಒತ್ತಾಯ ಮಾಡ್ತಾ ಇರೋದಕ್ಕೆ ಹೇಳ್ತೀನಿ. ನೀವ್ ನೋಡಿದ್ರೆ ಲೀಲಾ ಅವ್ರ ಮನೆಯವ್ರಿಗೆ ಅಂತ ಸ್ಥಿತಿ ಬರಬಾರ್ದಿತ್ತು. ಅಯ್ಯೋ ಪಾಪ ಅಂತ ಮರುಕ ತೋರಿಸ್ತಾ ಇದ್ದೀರ. ಆದ್ರೆ ಅವರು ನಿಮ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ
ಅದನ್ನ ನನ್ನ ಕೈಲಿ ಕೇಳಿಸ್ಕೊಳಕ್ಕೂ ಆಗ್ಲಿಲ್ಲ.